ಆನ್ಲೈನಿಂದ ತರಿಸಿಕೊಂಡ ಹೂವಿನ ಗಿಡಗಳನ್ನು ಹೇಗೆ ಬೆಳೆಸೋದು ಅಂತೇಳಿ ಇವತ್ತು ನಾನು ತೋರಿಸ್ತೇನೆ ನಿಮಗೆ. ನೋಡಿ, ಇದೊಂದು ಪರ್ಪಲ್ ಕಲರ್ ದಾಸವಾಳ ಗಿಡ. ಇದನ್ನು ಈಗ ಪ್ಲಾಸ್ಟಿಕ್ ಕವರಲ್ಲಿ ಅದು ಪ್ಯಾಕ್ ಆಗಿ ಬಂದಿದೆ. ಸ್ಟಾರ್ಟಿಂಗು ಒಂದು ಪಾಟಲ್ಲಿ ನಾವು ತೂತಿ ಮಾಡ್ಕೊಳ್ಬೇಕು. ಆ ಪಾಟನ್ನು ಅದಕ್ಕೆ ಹೀಗೆ ಮಣ್ಣನ್ನು ಹಾಕಿ ಮಣ್ಣು ಹಾಕಿ ಆಮೇಲೆ ಕಲ್ಲೆಲ್ಲ ಇದ್ದರೆ ತೆಗೆದುಕೊಳ್ಳಿ. ಚೆಂದ ಹುಡಿ ಮಾಡಿ ಆ ಮಣ್ಣಿನ ಹೆಂಟೆ ಇಲ್ಲದ ಹಾಗೆ ಅದನ್ನು ಕ್ಲೀನಾಗಿ ನೀಟಾಗಿ ಪುಡಿ ಮಾಡ್ಕೊಳ್ಬೇಕು. ಕಲ್ಲುಗಳೆಲ್ಲ ಇರಬಾರ್ದು. ಮೇಲಿಂದ ಕೆಳಗಡೆ ಕಲ್ಲು ಹಾಕ್ಬೋದು. ಪಾಟಿಗೆ ತಳದಲ್ಲಿ ಸ್ವಲ್ಪ ಕಲ್ಲು ಇರಬಹುದು ಅಥವಾ ಮರಳು ಕೂಡ ಹಾಕ್ಕೊಳ್ಬೋದು. ಮೇಲೆ ಮಣ್ಣಿನಲ್ಲಿ ಕಲ್ಲು ಇಲ್ಲದ ಹಾಗೆ ನೋಡಿ ಈ ರೀತಿ ಚೆನ್ನಾಗಿ ಕೈಯಿಂದ ಒಮ್ಮೆ ಪುಡಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ದಾಸವಾಳ. ಇದಕ್ಕೆ ಜಾಸ್ತಿ ಬಿಸಿಲು ಕೂಡ ಬೇಕಾಗಲ್ಲ, ನೆರಳಿದ್ರೂ ಪರವಾಗಿಲ್ಲ. ಹಾಗೆ ನೋಡಿ, ಅಷ್ಟು ಆದಮೇಲೆ ಪಾಟಿನ ಅರ್ಧಕ್ಕಿಂತಲೂ ಜಾಸ್ತಿ ಮಣ್ಣು ಬೇಕು. ನೋಡಿ, ನಾವು ಮಣ್ಣನ್ನು ಎಲ್ಲೆಲ್ಲಿಂದೆಲ್ಲ ತಂದ್ಕೊಳ್ತೇವೆ, ಮಣ್ಣನ್ನು ಹಣ ಕೊಟ್ಟು ತರ್ತೇವೆ ನೋಡಿ. ಆಮೇಲೆ ಅದಕ್ಕೆ ಹೀಗೆ ಮಣ್ಣು ಹಾಕಿ, ಇದೊಂದು ಕಡೆ JCB ಅಗಿತಾ ಇದ್ರು ಭೂಮಿ, ಅಲ್ಲಿಂದ ಕೊಟ್ಟರು ಮಣ್ಣನ್ನು, ಅದನ್ನು ನಾವು ತಂದ್ಕೊಂಡಿದ್ದೇವೆ. ಹೀಗೆ ಇಲ್ಲಿ ಮಾರ್ಕ್ ಇದೆ ನೋಡಿ, ಆ್ಯಕ್ಚುಲಿ ಅಲ್ಲಿವರೆಗೆ ಹಾಕಬೇಕು ಆ ಪಾಟಿಗೆ. ಅಷ್ಟು ಹಾಕಿದ್ದೀನಿ ನಾನು. ಈಗ ಪ್ಲಾಸ್ಟಿಕ್ಕನ್ನು ನೀಟಾಗಿ ಬಿಡಿಸ್ಕೊಳ್ಳಿ. ಬೇರಿಗೆ ಏನು ಪೆಟ್ಟಾಗಬಾರ್ದು. ಬೇರಿಗೆ ಏನು ಪೆಟ್ಟಾಗದೇ ಇದ್ದಾಗೆ ಆ ಪ್ಲಾಸ್ಟಿಕ್ಕನ್ನು ನೀಟಾಗಿ ಬಿಡಿಸ್ಕೊಳ್ಬೇಕು. ಬೇರೆ ಬಂದಿದೆ, ಅವರು ಜೇಡಿ ಮಣ್ಣು ಏನೋ ಹಾಕಿರ್ತಾರೆ ಗಟ್ಟಿ ಇರಲಿ ಅಂತೇಳಿ, ಪ್ಯಾಕಿಂಗಲ್ಲಿ ಉದುರಿ ಹೋಗಬಾರ್ದು ಅಂತೇಳಿ ಗಮ್ ಥರ. ಅದನ್ನು ಹಾಗೆ ಅದೇ ಮಣ್ಣಿನ ಸಮೇತ ನಾನು ಹಾಕಿದ್ದೇನೆ. ನಾನು ಅದನ್ನು ಓಪನ್ ಮಾಡಲಿಲ್ಲ, ಮಣ್ಣನ್ನು ಬಿಡಿಸಲಿಲ್ಲ. ಯಾಕಂತಂದರೆ ಬೇರಿಗೆ ಪೆಟ್ಟಾದರೆ ಅಂತ ನನಗೆ ಭಯ ಆಯಿತು. ಹಾಗೆ ಅದಕ್ಕೆ ಎಷ್ಟು ಆಳ ಬೇಕೋ ಗುಂಡಿ ಬೇಕೋ ಅಷ್ಟು ಗುಂಡಿಯನ್ನು ಪಾಟಲ್ಲಿ ಮಾಡಿ ಅದರ ಮೇಲೆ ಇಟ್ಟು ಪುನಃ ಮತ್ತೆ ಅದರ ಮೇಲ್ಭಾಗಕ್ಕೆಲ್ಲ ಮಣ್ಣು ಹಾಕಿದ್ದೇನೆ. ಹೀಗೆ ನೋಡಿ, ಈ ರೀತಿ ಮಣ್ಣು ಹಾಕಬೇಕು. ಪೂರ್ತಿ ಮುಚ್ಚಬೇಕು. ಹಾಗೆ ಹಾಕಬೇಕು. ನಾವು ಅಷ್ಟು ಗುಂಡಿ ಮಾಡಬೇಕು. ಪೂರ್ತಿ ಮುಚ್ಚಿಕೊಳ್ಳೋ ಹಾಗೆ ಗುಂಡಿ ಮಾಡಬೇಕು. ನೋಡಿ, ಸಾಕಾಗಲಿಲ್ಲ ಗುಂಡಿ. ಹಾಗೆ ಇನ್ನೂ ಸ್ವಲ್ಪ ಆಳ ಮಾಡಿದೆ. ಹಾಗೆ ಪೂರ್ತಿ ಅದು ಮುಳುಗಬೇಕು. ಅವರೇನು ಮಣ್ಣು ಹಾಕಿರ್ತಾರಲ್ಲ ಮೊದಲು, ಅದು ಮುಳುಗಬೇಕು. ಹಾಗೆ ನೋಡಿ, ಅಲ್ಲೆಲ್ಲ ಅದಕ್ಕೂ ಕೂಡ ಕಲ್ಲೆಲ್ಲ ಇದ್ದರೆ, ಮಣ್ಣಿನ ಹೆಂಟ ಇದ್ದರೆ ತೆಗಿಬೇಕು. ಆಮೇಲೆ ಮತ್ತೆ ಪುನಃ ಅದ್ರ ಮೇಲಿಂದ ಒಂದು ಹಾಸು ಮಣ್ಣು ಹಾಕಬೇಕು. ಇದು ಏನು ಮಣ್ಣಿಗೇನು ಗೊಬ್ಬರ ಏನು ಮಿಕ್ಸ್ ಮಾಡಿಲ್ಲ. ಇದು ನ್ಯಾಚುರಲ್ ಮಣ್ಣು, ಏನು ಹಾಕಿಲ್ಲ ನಾನು. ಹಾಗೆ ಹಾಕಬೇಕು ಮೇಲಿಂದ. ಆಮೇಲೆ ಇದು ಹಟ್ಟಿ ಗೊಬ್ಬರವನ್ನು ಮೇಲಿಂದ ಹಾಕಬೇಕು. ಮಣ್ಣಿಗೆ ಮಿಕ್ಸ್ ಮಾಡಲಿಲ್ಲ ಮೊದಲೇ, ಅದನ್ನು ಮೇಲಿಂದ ಹಾಕಿದ್ದೇನೆ. ಯಾಕಂದರೆ ಇದು ಚಿಕ್ಕ ಗಿಡ, ಮತ್ತು ಈ ವಾತಾವರಣ ಹೊಂದ್ಕೊಳ್ತದೆ ಇಲ್ಲೋ ಗೊತ್ತಿಲ್ಲ. ಅದು ಆನ್ಲೈನಲ್ಲಿ ತರಿಸಿದ್ದು. ಹಾಗಾಗಿ ನಾನು ಮೇಲಿಂದ ಹಟ್ಟಿ ಗೊಬ್ಬರವನ್ನು ಹಾಕಿದ್ದೇನೆ. ಆಮೇಲೆ ಏನು ಮಾಡಬೇಕಂತ ಹೇಳಿದರೆ, ನೋಡಿ, ಬಹಳ ನಾಜೂಕಲ್ವ. ಮಕ್ಕಳನ್ನು ಬೆಳೆಸಿದ ಹಾಗೆ ಹೂವಿನ ಗಿಡವನ್ನು ಬೆಳೆಸೋದು. ಆದರೆ ಇಷ್ಟು ಪ್ರೀತಿಯಿಂದ ಬೆಳೆಸಿದ್ದಲ್ಲೇ ನಮ್ಮ ಅಕ್ಕಪಕ್ಕದಲ್ಲಿದ್ದವರು ಕದ್ದುಕೊಂಡು ಹೋಗ್ತಾರೆ. ಅದು ಬಹಳ ಬೇಸರ. ಆಮೇಲೆ ಕೊನೆಯಲ್ಲಿಗೆ